ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಬಾಲ ಬಿಚ್ಚಿದ್ದಾರೆ ಲಷ್ಕರ್ ಉಗ್ರರು. ಓರ್ವ ಉಗ್ರರನ್ನ ಎನ್ಕೌಂಟರ್ ಮಾಡಿದ್ರೆ ಇಬ್ಬರನ್ನ ಭಾರತೀಯ ಸೇನೆ ಸುತ್ತುವರೆದಿದೆ. ಶೋಪಿಯಾನ ಪ್ರದೇಶದಲ್ಲಿ ಸೇನೆ ಕಾರ್ಯಾಚರಣೆ ತೀವ್ರಗೊಳ್ತಾ ಇದೆ. ಇಬ್ಬರು ಲಷ್ಕರ್ ಉಗ್ರರು ಭಾರತೀಯ ಸೇನೆಯ ಮಧ್ಯದಲ್ಲಿ ಸಿಲುಕಿದ್ದಾರೆ. ಅರಣ್ಯ ಪ್ರದೇಶದಲ್ಲಿ ಅಡಗಿ ಕುಳಿತಿರುವಂಥ ಲಷ್ಕರ್ ಎ ತೊಯ್ಬಾದ ಉಗ್ರರಿವರು. ಉಗ್ರ ಸಂಘಟನೆಯ ಮೇಲೆ ದಾಳಿ ಮಾಡಿದಂಥ ಭಾರತೀಯ ಸೇನೆ ಉಗ್ರರ ನೆಲೆಗಳನ್ನು ಉಡೀಸ್ ಮಾಡಿದೆ. ಉಗ್ರರ ಮನೆಗಳನ್ನು ಧ್ವಂಸ ಮಾಡಿದೆ. ಅವರ ಊಹೆಯೂ ಮಾಡಿಕೊಳ್ಳದ ರೀತಿಯಲ್ಲಿ ಶಿಕ್ಷೆಯನ್ನು ನೀಡಿದೆ. ಇದೀಗ ಮತ್ತೊಮ್ಮೆ ಭಾರತದ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಲಷ್ಕರ್ ಎ ತೊಯ್ಬಾದ ಉಗ್ರರು ಮಾಡಿದ್ದಾರೆ. ಉಗ್ರರ ಅಟ್ಯಾಕ್ ಮಾಡುವಂಥ ಮಾಹಿತಿಯನ್ನು ಸಂಗ್ರಹಿಸಿದಂಥ ಭಾರತೀಯ ಸೇನೆ ಈಗಾಗಲೇ ಒಬ್ಬ ಉಗ್ರನನ್ನು ಉಡೀಸ್ ಮಾಡಿದೆ, ಫಿನಿಶ್ ಮಾಡಿದೆ. ಎನ್ಕೌಂಟರ್ ಮಾಡುವ ಮೂಲಕ ಲಷ್ಕರ್ ಎ ತೊಯ್ಬಾದ ಉಗ್ರನನ್ನು ಹತ್ಯೆ ಮಾಡಿದೆ ಭಾರತೀಯ ಸೇನೆ. ಇನ್ನಿಬ್ಬರನ್ನ ಭಾರತೀಯ ಸೇನೆ ಸುತ್ತುವರೆದಿದೆ. ಅವರನ್ನ ಜೀವಂತವಾಗಿಯೋ ಅಥವಾ ಶವವಾಗಿಯೋ ತೆಗೆದುಕೊಂಡು ಬರುವಂಥ ಪ್ರಯತ್ನ ಮುಂದುವರಿತಾ ಇದೆ. ಭಾರತೀಯ ಸೇನೆಯ ವ್ಯೂಹದಲ್ಲಿ ಸಿಲುಕಿರುವ ಇಬ್ಬರು ಉಗ್ರರನ್ನ ಇದೀಗ ಯಾರೂ ಕೂಡ ಕಾಪಾಡೋಕ್ಕೆ ಸಾಧ್ಯವಿಲ್ಲ. ಅರಣ್ಯ ಪ್ರದೇಶದಲ್ಲಿ ಅಡಗಿ ಕೂತಿದ್ರು ಅಷ್ಟೇ, ಪಾತಾಳದಲ್ಲಿ ಅವಿತು ಕೂತಿದ್ರು ಅಷ್ಟೇ. ಭಾರತವನ್ನು ಕೆಣಕಿದ್ರೆ ಏನಾಗುತ್ತೆ ಎನ್ನುವ ಸಂದೇಶ ಇಡೀ ಜಗತ್ತಿಗೆ ರವಾನೆಯಾಗಿದೆ. ಅದಕ್ಕೆ ಕಾರಣ ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಭಾರತೀಯ ಸೇನೆ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದೆ. ಸೇನಾ ನೆಲೆಗಳನ್ನು ಧ್ವಂಸ ಮಾಡಿದೆ. ಆದರೂ ಕೂಡ ಉಗ್ರರು ಮತ್ತೊಮ್ಮೆ ನಾವೇನೋ ಮಾಡ್ತೀವಿ ಎನ್ನುವ ಧಿಮಾಕಿನಿಂದ ಬಂದರೆ ಬೀದಿ ಹೆಣಗಳಾಗಿ ನೆಲಕ್ಕೆ ಬೀಳುವಂಥ ಸನ್ನಿವೇಶ ಬಂದಿದೆ. ಬೀದಿ ಹೆಣಗಳಾಗಿ ಈಗಾಗಲೇ ಓರ್ವನನ್ನು ಗುಂಡಿಕ್ಕಿ ಭಾರತ ಕೊಂದಿದೆ. ಇನ್ನಿಬ್ಬರು ಕೆಲವೇ ಹೊತ್ತಿನಲ್ಲಿ ಅವರಿಬ್ಬರನ್ನು ಕೂಡ ಜೀವಂತವಾಗಿಯೋ ಶವವಾಗಿಯೋ ಕರೆದುಕೊಂಡು ಬರ್ತಾರೆ. ಗಮನಿಸ್ತಾ ಇದ್ದೀವಿ, ಓರ್ವ ಉಗ್ರನನ್ನು ಎನ್ಕೌಂಟರ್ ಮಾಡಲಾಗಿದೆ. ಅರಣ್ಯದಲ್ಲಿ ಅಡಗಿ ಕೂತಿರುವಂಥ ಉಗ್ರರನ್ನು ಸುತ್ತುವರೆದು ಪಹರೆ ನಿರ್ಮಾಣ ಮಾಡಲಾಗಿದೆ. ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡಿದಂಥ ಉಗ್ರರು ಕೂಡ ಇದೇ ದಟ್ಟಾರಣ್ಯ ಪ್ರದೇಶದಲ್ಲಿ ಅಡಗಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಇದೆ. 26 ಜನ ಅಮಾಯಕರನ್ನು ಕೊಂದಂಥವರು ಕೂಡ ಇದೇ ಅರಣ್ಯ ಪ್ರದೇಶದಲ್ಲಿದ್ದಾರೆ. ಕಾಶ್ಮೀರದ ಕಣಿವೆಯ ಅರಣ್ಯ ಪ್ರದೇಶದಲ್ಲಿ ಜೀವ ಭಯದಿಂದ ಅಡಗಿ ಕೂತಿದ್ದಾರೆ. ಅವರನ್ನು ಪತ್ತೆ ಹಚ್ಚುವ ಕಾರ್ಯ ಮುಂದುವರಿತಾ ಇದೆ. ಈ ಮಧ್ಯೆ ಮತ್ತೊಮ್ಮೆ ಭಾರತದ ಮೇಲೆ ಅಟ್ಯಾಕ್ ಮಾಡುವಂಥ ಉಗ್ರರ ಕರಿನೆರಳಿದೆಯಲ್ಲ, ನೆರಳು ಸೋಕಿದರೂ ಕೂಡ ಅದು ಯುದ್ಧ.